ಇನ್ನು ಸಿಂಹರಾಶಿಯವರಿಗೆ ಆಯಸ್ತೆ ಅಭಯ ಧನಿಕಃ ಅಂತ ಹೇಳಿದೆ. ಅಂದರೆ ಏಕಾದಶ ಸ್ಥಾನದಲ್ಲಿ ಗುರು ಸಂಚರಿಸುವಾಗ ಅತ್ಯುತ್ಕೃಷ್ಟವಾದ ಹಣಕಾಸಿನ ಸಮೃದ್ಧತೆ ಉಂಟಾಗುತ್ತೆ ಅಂತ, ಧನಿಕರಾಗ್ತಾರೆ ಅಂತ ಹೇಳುತ್ತೆ. ಮತ್ತು ಗುರುಬಲ ಬೇರೆ, ಹೀಗಾಗಿ ನಿಮ್ಮ ಮನೆಗಳಲ್ಲೂ ಕೂಡ ಮಂಗಳ ಕಾರ್ಯಗಳಾಗ್ತಕ್ಕಂಥದ್ದು, ಮದುವೆ ಇತ್ಯಾದಿ ಮನೆ ಒಂದು ರೀತಿಯಲ್ಲಿ ತೋರಣ ಕಟ್ಟಿ ನೀವು ಕೂಡ ಸಂಭ್ರಮಿಸ್ತಕ್ಕಂಥ ಕಾಲ ಅದು ಈ ಹೊತ್ತಿನಿಂದಲೇ ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ. ಇನ್ಯಾವುದೋ ಒಂದು ಹೊಸ ಕಾರ್ಯಗಳಿಗೆ, ಗುರುತರವಾದದ್ದು, ಜವಾಬ್ದಾರಿಯುತವಾದದ್ದು ಅಂತೀವಲ್ಲ, ಅಂತಹ ಕಾರ್ಯಗಳಿಗೆ ನೀವೇನಾದರೂ ಕೈ ಹಾಕಿದರೆ ಅದರಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು, ಅದರಲ್ಲೂ ಲಾಭ ಕಾಣ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ. ಯಾವುದೋ ನೀವು ಮತ್ತು ಪಂಚಮಾಧಿಪತಿ, ಹೀಗಾಗಿ ನಿಮ್ಮ ಮಂತ್ರಾಲೋಚನೆ ಅಂತ ಕರೀತಾರೆ. ನೀವೇನಾದರೂ ಸಭೆಗಳಲ್ಲಿ, ಮೀಟಿಂಗ್ಗಳಲ್ಲಿ ನಿಮ್ಮದು ಗೆಲುವು ಉಂಟಾಗುತ್ತೆ. ನೀವು ಸೂಚಿಸಿದ ವಿಷಯ ಮಾನ್ಯವಾಗುತ್ತೆ. ದೊಡ್ಡವರ ತನಕ ಅದು ಹೋಗಿ ಅವರಿಂದ ನಿಮಗೆ ಪ್ರಶಂಸೆ ಬರತಕ್ಕಂಥದ್ದು, ಗೌರವ ಬರತಕ್ಕಂಥದ್ದು ಇವೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ನಿಮ್ಮ ಕಾರ್ಯಗಳಲ್ಲೂ ಅಷ್ಟೇ ರವಿಯ ಸಂಚಾರ ಕೂಡ ಅಲ್ಲಿ ದಿಗ್ಬಲಯುತನಾಗಿದ್ದಾನೆ. ಹೀಗಾಗಿ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವರಿಗೆ, ರಾಜಕಾರಣದಲ್ಲಿರ್ತಕ್ಕಂಥವರಿಗೆಲ್ಲ ತುಂಬ ವಿಶೇಷವಾದ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಅಕ್ಟೋಬರಲ್ಲಿ ಸ್ವಲ್ಪ ಮಟ್ಟಿಗೆ, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗುತ್ತೆ. ತುಂಬ ಲಾಸ್ ಮಾಡ್ಕೊಂಡ್ಬಿಡ್ತೀರ. ನೀವು ಆಲೋಚನೆ ಮಾಡಿದ್ದೇ ನಿಮಗೆ ಮುಳುವಾಗ್ಬಿಡೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಆ 3 ತಿಂಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಗುರುಗಳ ಮಾರ್ಗದರ್ಶನ, ನೀವು ಯಾರನ್ನು ಗುರು ಅಂತ ಶ್ರದ್ಧೆಯಿಂದ ಸ್ವೀಕರಿಸ್ತೀರೋ ಅಂಥವ್ರ ಮಾರ್ಗದರ್ಶನ ತಗೊಳ್ಳೋದು ತುಂಬ ಒಳ್ಳೆಯದು. ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ, ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು.